ಯಾರ್ಯಾರ ಹತ್ರ ಐಫೋನ್ ಇದೆ, ಐಫೋನ್ ಇರೋರಿಗೆ ಇವತ್ತು iOS 26.2 ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಐಫೋನಲ್ಲಿ ಹೊಸ ಫೀಚರ್ಸ್ಗಳು ಸಿಗ್ತವೆ. ನಾನು ನಿಮಗೆ ಈ ಸಾಫ್ಟ್ವೇರ್ ಅಪ್ಡೇಟ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಆ್ಯಂಡ್ ನಿಮಗೆ ಹೊಸ್ದಾಗಿ ಏನೇನು ಫೀಚರ್ಸ್ಗಳು ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ನೀವು ಇದನ್ನು ಅಪ್ಡೇಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಜನರಲ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ ಬಂದಿದೆಯಾ ಬಂದಿಲ್ವಾ ಅಂತ ತೋರಿಸುತ್ತೆ. ನನಗೆ ಬಂದಿದೆ 26.2 ವರ್ಷನ್ನು. ಸೊ ನೀವು ನೋಡ್ಬೋದು ಒಂದೊಂದು ಮಾಡಲ್ಗೆ ಒಂದೊಂದು ಇದರಲ್ಲಿ ಬಂದಿರ್ತದೆ, ಆಯಿತಾ. ಸೊ ನನಗೆ 10.5 GB ಇದೆ ಈ ಒಂದು ಸಾಫ್ಟ್ವೇರ್ ಅಪ್ಡೇಟು. ಸೊ ಅಲ್ಲಿ ಹೋಗಿ ಕೆಳಗಡೆ ಅಪ್ಡೇಟ್ ಅಂತ ಇರುತ್ತೆ, ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಏನೇನೆಲ್ಲ ಫೀಚರ್ಸ್ಗಳು ಸಿಗೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಐಫೋನ್ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ. ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ಸೊ ನೀವು ಐಫೋನಲ್ಲಿ ನೀವು ಟೈಮನ್ನು ನೀವು ಇನ್ನೂ ಕೂಡ ಸಾಲಿಡ್ಡು ಮತ್ತು ಗ್ಲಾಸ್ ಎಫೆಕ್ಟಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ನೀವು ಹೋಮ್ ಸ್ಕ್ರೀನ್ನ ನೀವು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಸೊ ನಿಮ್ಮ ಒಂದು ಐಫೋನಲ್ಲಿ ಇಲ್ಲಿ ನಿಮಗೆ ಒಂದು ಕಸ್ಟಮೈಸ್ ಅಂತ ಬರುತ್ತೆ ಕೆಳಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೈಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಗ್ಲಾಸು ಮತ್ತು ಸಾಲಿಡ್ ಅಂತ ಬರುತ್ತೆ. ಈ ಗ್ಲಾಸಲ್ಲೇ ಈಗ ನೀವು ಕಡಿಮೆ ಜಾಸ್ತಿ ನೀವು ಮಾಡ್ಬೋದು. ನೋಡಿ, ಈಗ ನಾನು ಇದನ್ನು ಕಡಿಮೆ ಮಾಡ್ತು ಅಂತಂದರೆ ಗ್ಲಾಸ್ ಎಫೆಕ್ಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಫುಲ್ಲು ಟ್ರಾನ್ಸ್ಪರೆಂಟು ಗ್ಲಾಸ್ ಎಫೆಕ್ಟಲ್ಲಿ ಬಂದಿದೆ. ಸೊ ಇದನ್ನು ಜಾಸ್ತಿ ಮಾಡ್ತು ಅಂತಂದರೆ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಜಾಸ್ತಿ ಮಾಡ್ತಿದ್ದಂಗೆ ಏನಾಯಿತು, ಸೊ ಇಲ್ಲಿ ಫುಲ್ಲು ಕವರ್ ಆಗಿ ಒಪಾಸಿಟಿ ಜಾಸ್ತಿ ಆಗಿದೆ. ಸೊ ಈ ಥರ ಕಡಿಮೆ ಜಾಸ್ತಿ ಮಾಡ್ಬೋದು. ಇದು ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು ಈ ಒಂದು ಸಾಫ್ಟ್ವೇರ್ ಅಪ್ಡೇಟಲ್ಲಿ. ಇನ್ನು ಎರಡನೇ ಒಂದು ಫೀಚರ್ ಬಂದು ನೀವು ಏನೇ ಒಂದು ಓಪನ್ ಮಾಡೋಕ್ಕೆ ಹೋದಾಗ ಸೊ ಫಾಸ್ಟಾಗಿ ಬರುತ್ತೆ, ಒಂದು ಬಬಲ್ ಟೈಪ್ ಎಫೆಕ್ಟ್ ಬರುತ್ತೆ. ನೋಡಿ, ಇವಾಗ ನಾನು ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬಬಲ್ ಆಗಿ ಫಾಸ್ಟಾಗಿ ಬರುತ್ತೆ. ಸೊ ಮೊದಲು ಒಂಥರ ಸ್ಲೋ ಆಗಿ ಒಂಥರ ಡಿಫ್ರೆಂಟಾಗಿ ಬರ್ತಿತ್ತು, ಈಗ ಒಂಥರ ಬಬಲ್ ಟೈಪು ಸಡನ್ನಾಗಿ ಬಂದುಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಒಂದು ಆಪ್ಷನಲ್ಲೂ ಕೂಡ ಇದೇ ಥರ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಮ ಒಂದು ಐಫೋನ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫೀಚರ್ ಬಂದು ನೀವು ನಿಮ್ಮ ಒಂದು ಐಫೋನಲ್ಲಿ ಯುಟಿಲಿಟೀಸಲ್ಲಿ ಮೆಜರ್ ಆ್ಯಪನ್ನ ಓಪನ್ ಮಾಡಿದ್ರೆ, ಸೊ ಈ ಮೆಜರ್ ಆ್ಯಪನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ ಕೆಳಗಡೆ, ಮೆಜರು ಮತ್ತು ಇನ್ನೊಂದು ಲೆವೆಲ್ ಅಂತ. ಈ ಲೆವೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ನಮಗೆ ಬಬಲ್ ಎಫೆಕ್ಟ್ನ ಕೊಟ್ಟಿದ್ದಾರೆ ಈ ಒಂದು ಲೆವೆಲಲ್ಲಿ. ಸೊ ಇಲ್ಲಿ 2 ಬಬಲ್ಲು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರೋ ಥರ ಗ್ಲಾಸ್ ಎಫೆಕ್ಟಲ್ಲಿ ಈ ಒಂದು ನಾವು ಫುಲ್ ಗ್ಲಾಸ್ ಎಫೆಕ್ಟಲ್ಲಿ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಿರೋದ್ರಿಂದ ಇಲ್ಲೂ ಕೂಡ ಗ್ಲಾಸ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇದೊಂಥರ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಫೀಚರ್ ನಮಗೆ ಬಂದಿರುವಂಥದ್ದು ರಿಮೈಂಡರ್ ಆ್ಯಪಲ್ಲಿ. ರಿಮೈಂಡರ್ ಆ್ಯಪನ್ನು ನೀವು ಓಪನ್ ಮಾಡಿದಾಗ ಸೊ ಇಲ್ಲಿ ನೀವು ಒಂದು ಹೊಸ ಒಂದು ರಿಮೈಂಡರ್ನ ಸೆಟ್ ಮಾಡ್ಕೊಳ್ಳೋಕೆ ಹೋದಾಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಮಗೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ, ಅರ್ಜೆಂಟ್ ಅಂತ ಅಂದ್ಬಿಟ್ಟು. ನೀವು ಇಲ್ಲಿ ನೋಡ್ಬೋದು ಈ ಒಂದು ಅರ್ಜೆಂಟನ್ನು ನೀವು ಆನ್ ಮಾಡ್ತು ಅಂತಂದರೆ ಅಲೋ ಅಲಾರಾಮ್ಸ್ ಫಾರ್ ಅರ್ಜೆಂಟ್ ರಿಮೈಂಡರ್ಸ್ ಅಂತ ಕೂಡ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕಂಟಿನ್ಯೂ ಅಂತ ಕೊಟ್ಟಾಗ ಅಲೋ ಅಂತ ಕೊಟ್ಟಾಗ ಸೊ ನೀವು ಇವಾಗ ಎಕ್ಸಾಂಪಲ್ ಇವಾಗ ಏನೋ ಒಂದು ಫೋಕಸ್ ಸೆಟ್ ಮಾಡ್ಕೊಂಡಿರ್ತೀರಾ, ಆ ಟೈಮಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಬೇಡ ಅಂತ. ಸೊ ನೀವೇನಾದರೂ ಅರ್ಜೆಂಟ್ ಅಂತ ನೀವೇನಾದರೂ ಇದು ಆನ್ ಮಾಡ್ಕೊಂಡಿತ್ತು ಅಂತಂದರೆ ನೀವು ಫೋಕಸಲ್ಲಿ ಇದ್ದರೂ ಕೂಡ ನಿಮ್ಮ ಒಂದು ಫೋನು ಫೋಕಸ್ ಮೋಡಲ್ಲಿ ಇದ್ದರೂ ಕೂಡ ನಿಮಗೆ ಅಲಾರಾಮು ಬಂದು ಬಡಿಯುತ್ತೆ, ಆಯಿತಾ. ಸೊ ಈ ಥರದೊಂದು ಆಪ್ಷನ್ ಬಿಟ್ಟಿದ್ದಾರೆ ಇವಾಗ. ಸೊ ಈ ಅರ್ಜೆಂಟ್ ಅನ್ನೋದ್ರಿಂದ ಸೊ ನಿಮ್ಗೆ ಈ ಒಂದು ಬೆನಿಫಿಟ್ನ ನೀವು ತಗೊಳ್ಬೋದು. ನೆಕ್ಸ್ಟ್ ಫೀಚರ್ ಬಂದು ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಜನರಲ್ ಮೇಲೆ ನೀವು ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಇಲ್ಲಿ ಏರ್ ಡ್ರಾಪ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ, ಮ್ಯಾನೇಜ್ ನೋನ್ ಏರ್ ಡ್ರಾಪ್ ಕಾಂಟ್ಯಾಕ್ಟ್ಸ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇವಾಗ ನೀವು ಇಲ್ಲಿ ಕಾಂಟ್ಯಾಕ್ಟ್ನ ಆ್ಯಡ್ ಮಾಡ್ಕೊಳ್ಬೋದು. ಕ್ರಿಯೇಟ್ ನೀವು ಕಾಂಟ್ಯಾಕ್ಟ್ ಕೊಡ್ತು ಅಂತಂದರೆ ಕಾಂಟ್ಯಾಕ್ಟ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸೊ ನೋಡಿ, ನೀವು ಏರ್ ಡ್ರಾಪನ್ನು ನೀವು ಪ್ರತಿ ಸಲ ನೀವು ಮಾಡಬೇಕಾದ್ರೆ ಸೊ ಸರ್ಚ್ ಮಾಡಿಬಿಟ್ಟು ಎವ್ರಿ ಫಾರ್ 10 minutes ಅಂತ ನೀವು ಇಲ್ಲಿ ಏರ್ ಡ್ರಾಪ್ ಮಾಡ್ತಾಯಿದ್ರಿ. ಸೊ ಈಗ ಅದರ ನೆಸೆಸಿಟಿನೇ ಇಲ್ಲ, ಆಯಿತಾ. ಸೊ ಇಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಸೊ ನೀವು ಯಾರು ಕಾಂಟ್ಯಾಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ತೀರೋ ಆಟೋಮೆಟಿಕಲಿ ಅವ್ರಿಗೆ ನೀವು 30 ದಿನ ಸೊ ನೀವು ಶೇರ್ ಮಾಡ್ಕೊಳ್ತಾ ಇರ್ಬೋದು. ಮತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದೊಂದು ಈಸಿ ಆಗುತ್ತೆ. ನೀವೆಲ್ಲರೂ ಟ್ರಿಪ್ಗೆ ಹೋದಾಗ ಯಾರಿಗಾರು ಫೋನ್ಗೆ ಫೋಟೋ ಕಳಿಸ್ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ಆ್ಯಡ್ ಮಾಡಿಕೊಂಡು ಸೊ ನೀವು ಕಳಿಸ್ಕೊಳ್ಬೋದು. ನೆಕ್ಸ್ಟ್ ಫೀಚರ್ ಬಂದು ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಫ್ಲ್ಯಾಶ್ ಫಾರ್ ಅಲರ್ಟ್ ಅಂತ ನೀವು ಸರ್ಚ್ ಮಾಡಿ. ಸೊ ನಿಮಗೆ ಫ್ಲ್ಯಾಶ್ ಫಾರ್ ಅಲರ್ಟ್ ಅಂತ ನೀವು ಸರ್ಚ್ ಮಾಡಿದಾಗ ಸೊ ಇಲ್ಲಿ ಬರುತ್ತೆ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮಗೆ ಪ್ರತಿ ಸಲ ಫೋನ್ ಕಾಲ್ ಬಂದಾಗ ನಿಮಗೆ ಫ್ಲ್ಯಾಶ್ ಲೈಟು ಆನ್ ಆಗ್ತಿತ್ತು. ಸೊ ಇಲ್ಲಿ ನೀವು ಇದು ಬ್ಲಿಂಕ್ ಆಗ್ತಿತ್ತು ಲೈಟು. ಸೊ ಈಗ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ ಹೊಸದಾಗಿ ಸ್ಕ್ರೀನ್ ಅಂತ. ಸೊ ಏನಾದರೂ ಫೋನ್ ಕಾಲು ಮೆಸೇಜ್ ಬಂದಾಗ ನಿಮಗೆ ಸ್ಕ್ರೀನಲ್ಲಿ ಲೈಟು ಬ್ಲಿಂಕ್ ಆಗುತ್ತೆ. ಓಕೆ, ಸೊ ಈ ಒಂದು ಬೆನಿಫಿಟ್ ಇದೆ. ಸೊ ಇದನ್ನು ನೀವು ಮಾಡ್ಕೊಳ್ಬೋದು. ಇಲ್ಲಿ ಫ್ಲ್ಯಾಶ್ ಫಾರ್ ಅಲರ್ಟ್ಸ್ನ ನೀವು ಆನ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ನಾನು ಇದನ್ನು
ಆಫ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಫೋನು ಸ್ವಲ್ಪ ಸ್ಮೂತ್ ಆಗಿದೆ ಆ್ಯಂಡ್ ಒಳ್ಳೊಳ್ಳೆ ಫೀಚರ್ಸ್ಗಳು ಬಂದು ಆ್ಯಡಪ್ ಆಗಿದೆ. ಅಂತ ಹೇಳ್ಕೊಳ್ಳುವಂಥ ಫೀಚರ್ಸ್ ಏನು ಬಂದಿಲ್ಲ, ಬಟ್ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿರೋದು ಖುಷಿ ಕೊಡ್ತು. ಈ ಒಂದು ಅಪ್ಡೇಟ್ನ ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಬೋದು. ಸೊ ಎಂಜಾಯ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.